ಚಿಂತಿಸಲು ನೀನೇನು ಕಳೆದುಕೊಂಡಿರುವೆ, ನಿಶ್ಚಿಂತೆ ಎಂದಿರಲು ನೀನೇನನ್ನು ಪಡೆದುಕೊಂಡಿರುವೆ. 3 ದಿನದ ಈ ನಾಟಕದಲ್ಲಿ ಕಳೆದುಕೊಳ್ಳಬೇಕಾಗಿರುವುದು ಕರ್ಮವೊಂದೇ, ಪಡೆಯಬೇಕಾಗಿರುವುದು ಪುಣ್ಯವೊಂದೇ. ಭವಿಷ್ಯದಲ್ಲಿ ಏನಾಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ, ಮತ್ತು ಏನಾಗಲಿಲ್ಲ ಎಂಬ ಚಿಂತೆ ಯಾಕೆ. ನಿನ್ನ ಕೆಲಸ ಮಾಡು, ಜಯ ಸೋಲಿನ ಯೋಚನೆ ಬಿಡು, ನಿನ್ನ ಕರ್ತವ್ಯದ ಕಡೆ ಗಮನ ಕೊಡು. ಭೂಮಿಯ ಮೇಲೆ ಹೇಗೆ ಋತುವಿನ ಬದಲಾವಣೆಯಾಗುತ್ತೋ ಹಾಗೆ ಮನುಷ್ಯರ ಜೀವನದಲ್ಲಿ ಸುಖ ದುಃಖಗಳು ಬಂದು ಹೋಗುತ್ತಿರುತ್ತವೆ. ಸೋತ ಕಾಲುಗಳಲ್ಲಿಯೇ ಗೆಲುವಿನತ್ತ ಓಡಬೇಕಾಗಿರುವುದೇ ಬದುಕು. ಕಷ್ಟಕರವಾದ ದಾರಿಗಳು ಸುಂದರವಾದ ತಾಣಗಳಿಗೆ ದಾರಿ ಮಾಡಿಕೊಡುತ್ತದೆ. ಯಾವ ವ್ಯಕ್ತಿ ತನ್ನವರನ್ನು ತನ್ನ ಕಣ್ಮುಂದೆ ಬದಲಾಗುವುದನ್ನು ನೋಡಿರುತ್ತಾನೋ ಆ ವ್ಯಕ್ತಿ ಜೀವನದ ಯಾವುದೇ ಸಂಕಟದಿಂದ ಹೋರಾಡಿ ಗೆಲ್ಲಬಲ್ಲ. ನಮ್ಮನ್ನು ಕೊನೆಯವರೆಗೆ ಕಾಯುವುದು ನಾವು ನಮ್ಮ ಮೇಲೆ ಇಟ್ಟಿರುವ ನಂಬಿಕೆ ಮಾತ್ರ. ಕೆಟ್ಟ ಕರ್ಮಗಳಿಗಷ್ಟೇ ಅಲ್ಲ, ಅಳತೆ ಮೀರಿದ ಒಳ್ಳೆಯತನಕ್ಕೂ ಎಷ್ಟೋ ಸಲ ಶಿಕ್ಷೆಯಾಗುತ್ತೆ. ಯಾವಾಗಲೂ ಒಂಟಿಯಾಗಿದ್ದರೂ ಧೈರ್ಯದಿಂದಿರು, ಜಗತ್ತು ಜ್ಞಾನವನ್ನು ನೀಡುತ್ತದೆ, ಬೆಂಬಲವನ್ನಲ್ಲ. ಮಾಧವ ಹೇಳುತ್ತಾರೆ, ನಾವು ಇತರರಿಗೆ ಏನು ಕೊಡುತ್ತೇವೋ ಅದು ನಮಗೆ ಮರಳಿ ಸಿಗುತ್ತೆ. ಅದು ಗೌರವವೇ ಆಗಲಿ ಅಥವಾ ದ್ರೋಹವೇ ಆಗಲಿ. ಮನುಷ್ಯನು ಯಾರ ಶತ್ರುವೂ ಅಲ್ಲ, ಅವನ ಕಾರ್ಯಗಳು ಮತ್ತು ಮಾತನಾಡುವ ಮಾತುಗಳು ಅವನನ್ನು ಸ್ವಯಂಚಾಲಿತವಾಗಿ ಶತ್ರುವಾಗಿಸುತ್ತೆ. ಆದ್ದರಿಂದ ನಿಮ್ಮ ಕಾರ್ಯಗಳು ಮತ್ತು ಪದಗಳನ್ನು ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳಿ. ಎಲ್ಲಿ ನಿನ್ನನ್ನು ಅಗೌರವದಿಂದ ನೋಡುತ್ತಾರೋ ಅಲ್ಲಿ ಅರೆ ಕ್ಷಣವೂ ನಿಲ್ಲಬೇಡ. ಅಗೌರವದಿಂದ ಕಾಣುವ ವ್ಯಕ್ತಿಗಳ ಮುಂದೆ ನಿನ್ನನ್ನು ತಲೆ ಎತ್ತಿ ಬಾಳುವಂತೆ ಮಾಡುತ್ತೇನೆ, ಚಿಂತಿಸಬೇಡ. ಜೀವನದಲ್ಲಿ ಎಲ್ಲ ಕಳೆದುಕೊಂಡ ಮೇಲೆ ನಮ್ಮ ಮನಸ್ಸಿನಲ್ಲಿ ಏನಾದರೂ ಮಾಡಬೇಕು ಎನ್ನುವ ಧೈರ್ಯ ಮೂಡುತ್ತೆ. ನಾಣ್ಯಗಳು ಸದ್ದು ಮಾಡಿದ ಕೂಡಲೇ ನೋಟುಗಳು ತಮ್ಮ ಮೌಲ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಹಾಗೆಯೇ ಸಮಯ ಸಾಧಕರು ಅರಚಿಕೊಂಡ ಕೂಡಲೇ ಶ್ರೇಷ್ಠ ವ್ಯಕ್ತಿಗಳ ಘನತೆಗೆ ಧಕ್ಕೆ ಬರುವುದಿಲ್ಲ. ಅಕ್ಕಿಯು ಅನ್ನಕ್ಕೆ ಕೇಳಿತು, ನೀನು ನಾನೇ ಆಗಿದ್ದೆ, ಆದರೆ ಹೇಗೆ ಅನ್ನವಾದೆ ಎಂದು. ಅನ್ನ ಸುಂದರವಾಗಿ ಉತ್ತರಿಸಿತು, ನೀರು ಮತ್ತು ಬೆಂಕಿಗಳ ಸಂಪರ್ಕಕ್ಕೆ ಒಳಗಾದೆ, ಅವುಗಳ ಸಂಸ್ಕಾರದಿಂದ ಮೃದುವಾದೆ, ಮಧುರವಾದೆ. ಅಕ್ಕಿ ಎನ್ನುವ ಭಾವ ಕಳೆದುಕೊಂಡೆ, ಅನ್ನ ಎನ್ನುವ ಅನುಭವ ಪಡೆದುಕೊಂಡೆ. ಅದೇ ರೀತಿ ಸಜ್ಜನರ ಸಂಘದಿಂದ ನಮ್ಮಲ್ಲಿರುವ ಅಜ್ಞಾನ, ದುರಿತ, ದುಮ್ಮಾನ ಎಂಬ ಕಾಠಿಣ್ಯತೆ ತೊಲಗಿ ಹಿಡಿದ ಕೆಲಸವ ದೃಢಚಿತ್ತವಾಗಿ ಮಾಡಿದ್ರೆ ಸಮಯ ಸಾಧಕರ ಸದ್ದು ಅಡಗಿ ಹೋಗುತ್ತೆ. ಮರದ ಕೆಳಗೆ ಹಾಕಿದ ನೀರು ಮರದ ಎಲೆಯ ತುದಿಯವರೆಗೆ ಹೇಗೆ ತಲುಪುತ್ತೋ ಹಾಗೆ ಪ್ರೀತಿಪೂರ್ವಕವಾಗಿ ಮಾಡಿದ ಎಲ್ಲ ಕೆಲಸಗಳು ಭಗವಂತನಿಗೆ ತಲುಪುತ್ತೆ. ದೇಹವನ್ನು ಹಾಳು ಮಾಡುವ ಆಹಾರ, ಮನಸ್ಸನ್ನು ಹಾಳು ಮಾಡುವ ಆಲೋಚನೆಗಳು ಮತ್ತು ಮನಸ್ಥಿತಿಯನ್ನು ಹಾಳು ಮಾಡುವ ಜನರಿಂದ ದೂರ ಇರಬೇಕು. ಬೆಲೆ ಇಲ್ಲದ ಮಾತುಗಳನ್ನಾಡಿ ನಿನ್ನ ಬೆಲೆಯನ್ನು ಕಳೆದುಕೊಳ್ಳುವುದಕ್ಕಿಂತ ಮಾತು ಬಂದರೂ ಮೂಕನಂತಿರುವುದು ಒಳ್ಳೆಯದು. ಆಯಾಸ ಎಂದಿಗೂ ಕೆಲಸದಿಂದ ಉಂಟಾಗುವುದಿಲ್ಲ. ಚಿಂತೆ, ಹತಾಶೆ, ಭಯ ಮತ್ತು ಅತೃಪ್ತಿಯಿಂದ ಉಂಟಾಗುತ್ತೆ. ಸಮಯವು ಜನರಿಗೆ ಎಲ್ಲವನ್ನೂ ಕಲಿಸುತ್ತೆ, ಒಟ್ಟಿಗೆ ವಾಸಿಸುವುದು ಮತ್ತು ಜನರಿಲ್ಲದೆ ಬದುಕುವುದು. ಸಕ್ಕರೆ ಸಹವಾಸ ಮಾಡಿದ ಹಾಲು ಸಿಹಿ ಆಗುತ್ತೆ, ಹುಳಿಯ ಸಹವಾಸ ಮಾಡಿದ ಹಾಲು ಒಡೆದು ಹೋಗುತ್ತೆ. ಅದೇ ರೀತಿ ಬದುಕಿನಲ್ಲಿ ಒಳ್ಳೆಯವರ ಸಹವಾಸ ಮಾಡಿದ್ರೆ ಜೀವನ ಸುಖಮಯವಾಗುತ್ತೆ, ಕೆಟ್ಟವರ ಸಹವಾಸ ಮಾಡಿದ್ರೆ ಜೀವನ ಒಡೆದು ಹೋಗುತ್ತೆ. ನೀನು ಇಲ್ಲದಿದ್ದಾಗಲೂ ಜಗತ್ತು ಇತ್ತು, ನೀನು ಹೋದರೂ ಜಗತ್ತು ಹಾಗೆಯೇ ಇರುತ್ತೆ. ನಿಮ್ಮ ಉಪಸ್ಥಿತಿಯು ಅಥವಾ ಅನುಪಸ್ಥಿತಿಯು ಭೂಮಿಗೆ ಅಥವಾ ಜನರಿಗೆ ಯಾವುದೇ ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲ. ಆದ್ದರಿಂದ ಚಿಂತೆಗಳಿಂದ ಮುಕ್ತರಾಗಿ ಮತ್ತು ಪ್ರಸ್ತುತ ಸಮಯದಲ್ಲಿ ಸರಿಯಾಗಿ ಬದುಕಲು ಪ್ರಾರಂಭಿಸಿ. ಸಮಸ್ಯೆಯನ್ನು ಪರಿಹರಿಸಬೇಕಾದರೆ ಅದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ಸಮಸ್ಯೆಯ ಒಳಗೆ ಪರಿಹಾರವೂ ಇರುತ್ತೆ. ನನ್ನಿಂದ ಸಾಧ್ಯವಾಗುವುದಿಲ್ಲ ಎಂದು ಎಂದಿಗೂ ಭಾವಿಸಬೇಡ. ನಿನ್ನೊಳಗೆ ಅಪಾರ ಶಕ್ತಿ ಇದೆ. ನಂಬಿಕೆ ಇಟ್ಟು ಪ್ರಯತ್ನಿಸಿದರೆ ಯಾವುದೇ ಸವಾಲನ್ನು ಎದುರಿಸಬಹುದು. ನಾವು ಎಷ್ಟು ಒಳ್ಳೆಯವರು, ಯಾರೋ ಒಬ್ಬರ ಕಥೆಯಲ್ಲಿ ನಾವು ಕೆಟ್ಟವರೇ. ಹಾಗಾಗಿ ಎಲ್ಲರಿಗೂ ಇಷ್ಟ ಆಗೋಕೆ ಅಂತ ನಟನೆ ಮಾಡ್ತಾ ಜೀವಿಸುವುದಕ್ಕಿಂತ ನಮಗೆ ಹೇಗೆ ಇಷ್ಟನೋ ಹಾಗೆ ಜೀವಿಸುವುದು ಉಚಿತ. ಸೋಲು ಯಾರಿಗಿಲ್ಲ, ಆದರೆ ಸೋಲು ಅಂತಿಮವಲ್ಲ. ಸೋಲನ್ನು ಸೋಲಿಸುವ ಶಕ್ತಿ ನಿಮಗಿರಬೇಕು. ಗೆದ್ದೆ ಗೆಲ್ಲುತ್ತೇನೆ ಎಂಬ ಅಗಾಧ ಭರವಸೆ ಹೊಂದಿರಬೇಕು. ಆಗ ಮಾತ್ರ ಸೋತ ಸ್ಥಳದಲ್ಲೇ ಗೆದ್ದು ತೋರಿಸಲು ಸಾಧ್ಯ. ಗೆದ್ದೆ ಗೆಲ್ಲುತ್ತೇನೆ ಎಂಬ ನಂಬಿಕೆ, ಭರವಸೆ ಅಚಲವಾಗಿರಲಿ. ಸುಳ್ಳು, ಮೋಸ, ದ್ರೋಹ, ವಂಚನೆ ದೇವರ ಬಳಿ ಸಾಲ ಮಾಡಿದಂತೆ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ತೀರಿಸಲೇಬೇಕು. ಸತ್ಯ, ಧರ್ಮ, ನ್ಯಾಯ, ನೀತಿಗಳು ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುತ್ತದೆ. ನೀವು ಸಂಕಲ್ಪ ಮಾಡಿ ಮುನ್ನಡೆದರೆ ಎಂತಹ ಸಾಧನೆಯನ್ನಾದರೂ ಮಾಡಬಹುದು. ಕನಸು ದೊಡ್ಡದಾದಷ್ಟು ಕಷ್ಟಗಳು ಕೂಡ ದೊಡ್ಡದಾಗಿರುತ್ತವೆ ಮತ್ತು ಕಷ್ಟಗಳು ದೊಡ್ಡದಾದಷ್ಟು ಯಶಸ್ಸು ದೊಡ್ಡದಾಗುತ್ತೆ. ಸಂಕಲ್ಪ ಮಾಡಿ ಮುನ್ನಡೆದರೆ ಯಶಸ್ಸು ನಿನ್ನದೇ.
ಜೀವನದಲ್ಲಿ ಪ್ರೀತಿ ಮತ್ತು ನಂಬಿಕೆ ಯಾವತ್ತೂ ಕಳೆದುಕೊಳ್ಳಬೇಡಿ, ಏಕೆಂದರೆ ಪ್ರೀತಿ ಎಲ್ಲರ ಮೇಲೂ ಹುಟ್ಟೋದಿಲ್ಲ, ನಂಬಿಕೆ ಎಲ್ಲರ ಮೇಲೂ ಬರೋದಿಲ್ಲ. ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ನಮ್ಮ ಬಗ್ಗೆ ಮಾತನಾಡುವ ಮನುಷ್ಯರಿಗಲ್ಲ. ಏನು ನಡೆಯುತ್ತಿದೆಯೋ ಅದು ನಡೆಯಲಿ. ನೀನು ಊಹಿಸಿದ್ದಕ್ಕಿಂತ ಉತ್ತಮವಾದದ್ದನ್ನು ನಾನು ನಿನಗಾಗಿ ಯೋಚಿಸಿದ್ದೇನೆ. ನಿಮ್ಮ ಜೀವನದಲ್ಲಿನ ಎಲ್ಲ ಸಣ್ಣ ವಿಷಯಗಳಿಗೂ ಕೃತಜ್ಞತೆಯನ್ನು ತೋರಿಸಲು ಪ್ರಾರಂಭಿಸಿ. ಎಲ್ಲವೂ ತಾತ್ಕಾಲಿಕ ಮತ್ತು ನಮ್ಮ ಜೀವನವೂ ಹಾಗೆಯೇ. ಅಂದ ಮತ್ತು ಆನಂದ ಬೇರೆಲ್ಲೂ ಇರುವುದಿಲ್ಲ, ನಿನ್ನೊಳಗೆ ಇರುತ್ತದೆ. ಮತ್ತೆಲ್ಲೂ ಹುಡುಕಬೇಡ. ಸಹಿಸಿಕೊಳ್ಳುವವರಿಗೆ ತಾಳ್ಮೆ ಇದ್ದು ಬಿಟ್ಟರೆ ದುಃಖ ನೀಡುವವರು ಇದ್ದು ಸತ್ತಂತೆ. ನಿಮ್ಮ ಜೀವನದಲ್ಲಿ ಯಾರೂ ಆಕಸ್ಮಿಕವಾಗಿ ಬರುವುದಿಲ್ಲ. ದೇವರಿಗೆ ಎಲ್ಲದಕ್ಕೂ ಒಂದು ಯೋಜನೆ ಇದೆ. ಆತನ ಮೇಲೆ ನಂಬಿಕೆ ಇಡಿ. ಬೇರು ಕಾಣದಿದ್ದರೂ ಮರದ ಬೆಳವಣಿಗೆಗೆ ಅದೇ ಮೂಲ. ಅದರ ಸಂಪರ್ಕವಿಲ್ಲದೆ ಬೆಳವಣಿಗೆ ಅಸಾಧ್ಯ. ಹಾಗೆಯೇ ಭಗವಂತ ನಮಗೆ ಕಾಣದಿದ್ದರೂ ಅವನೇ ಸಕಲ ಜೀವರಾಶಿಗಳಿಗೂ ಮೂಲ. ಅವನ ಅನುಗ್ರಹವಿಲ್ಲದೆ ಬದುಕು ಅಸಾಧ್ಯ. ಒಳ್ಳೆಯ ಜನರನ್ನು ಪರೀಕ್ಷೆ ಮಾಡಬೇಡಿ, ಏಕೆಂದರೆ ಅವರಿಗೆ ನೋವಾದರೆ ಮಾತಿಗೆ ಮಾತು ಕೊಡಲ್ಲ, ಬದಲಾಗಿ ನಿಮ್ಮ ಜೀವನದಿಂದ ದೂರವಾಗುತ್ತಾರೆ. ಯಾರು ನಿಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ನಮ್ಮನ್ನು ನೋಯಿಸುವರೋ ಅವರೆಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ. ಅಂಥವರಿಂದ ದೂರವಿರುವುದೇ ಒಳ್ಳೆಯದು. ನಾನು ಪಡೆದುಕೊಂಡಿರುವುದು ಒಳ್ಳೆಯದು ಮತ್ತು ನಾನು ಪಡೆಯದಿರುವುದು ಕೂಡ ಒಳ್ಳೆಯದು, ಏಕೆಂದರೆ ನನಗೆ ಕೊಡುವವನಿಗೆ ನನಗೆ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು ತಿಳಿದಿದೆ. ಕೆಟ್ಟದ್ದು, ಅದು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ, ಯಾವಾಗಲೂ ವಿನಾಶಕ್ಕೆ ಕಾರಣವಾಗುತ್ತೆ. ಏಕೆಂದರೆ ದೋಣಿಯಲ್ಲಿನ ರಂಧ್ರವು ಅದು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ ಅದನ್ನು ಮುಳುಗಿಸುತ್ತೆ. ಜೀವನವು ಭವಿಷ್ಯದಲ್ಲಿ ಅಥವಾ ಭೂತಕಾಲದಲ್ಲಿ ಅಲ್ಲ, ಜೀವನವು ಈ ಕ್ಷಣದಲ್ಲಿದೆ. ಯಾರು ತಾಳ್ಮೆಯಿಂದ ಕಾಯುವುದನ್ನು ತಿಳಿದಿರುತ್ತಾರೋ ಅವರ ಬಳಿ ಪ್ರತಿಯೊಂದು ವಸ್ತುಗಳು ಒಂದಲ್ಲ ಒಂದು ರೀತಿಯಲ್ಲಿ ಬಂದು ಸೇರುತ್ತದೆ. ನಾವು ನಮ್ಮದೇ ಆದ ರೀತಿಯಲ್ಲಿ ಅನುದಿನದ ಅನುಕ್ಷಣವು ಬದುಕಲು ಕಲಿತಾಗ ಮಾತ್ರ ನಮ್ಮ ಬದುಕು ಸುಂದರವಾಗಿರುವುದು. ಬಣ್ಣದ ಮಾತುಗಳು ಚಿನ್ನದಂತಾಗಬಾರದು, ಹಾಗೆಯೇ ಸತ್ಯದ ಚಿಂತನೆಗಳು ಮುಳ್ಳುಗಳಾಗಬಾರದು. ಪರಮಾತ್ಮನ ನಾಮ, ರೂಪ ಮತ್ತು ಧ್ಯಾನಗಳು ನಮ್ಮ ಮನಸ್ಸನ್ನು ಸರಿಪಡಿಸುವುದಕ್ಕಾಗಿಯೇ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ನಮ್ಮ ಉಡುಗೆ ತೊಡುಗೆ ಮತ್ತು ನಮ್ಮ ನಡೆನುಡಿಗಳಲ್ಲಿ ನಮ್ಮ ವ್ಯಕ್ತಿತ್ವ ಅಡಗಿರುತ್ತೆ. ನಮ್ಮ ಬದುಕಿನ ವ್ಯಕ್ತಿತ್ವವು ಮಾಣಿಕ್ಯದ ರೂಪದಲ್ಲಿದ್ದು ಅದನ್ನು ಮಸಿಬಟ್ಟೆಯಲ್ಲಿ ಕಟ್ಟಿಟ್ಟರೂ ಅದರ ಬೆಲೆ ಕಡಿಮೆಯಾಗದು. ಪರರ ಏಳಿಗೆಯ ಕುರಿತಾದ ಧನಾತ್ಮಕವಾದ ಚಿಂತನೆಗಳು ನಮ್ಮ ಬದುಕಿನ ಏಳಿಗೆಗೂ ಕಾರಣವಾಗಬಲ್ಲದು. ಹಾಗಾಗಿ ನಾವು ಆದಷ್ಟು ಪರರ ಶ್ರೇಯಸ್ಸಿನ ಕುರಿತು ಕೀಳು ಮಟ್ಟದ ಧೋರಣೆಯನ್ನು ತ್ಯಜಿಸಲು ಮುಂದಾಗಬೇಕು. ಜ್ಞಾನವಂತನು ಆಲಸಿಯಾಗಿದ್ದು ತನ್ನ ಪಾಲಿನ ಕರ್ಮಗಳನ್ನು ಮಾಡದೆ ಹೋದರೆ ಆತನು ಕೂಡ ಪರಮಾತ್ಮನ ದೃಷ್ಟಿಯಲ್ಲಿ ಸಂಕುಚಿತ ವ್ಯಾಪ್ತಿಯೊಳಗೆ ಸೇರಲ್ಪಡುವನು. ನಾವು ನಮ್ಮ ಆತ್ಮದೊಳಗಿನ ನೈಜ ಬದುಕಿನ ಶೈಲಿಯನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡಿದರೆ ನಾವು ಆ ನೈಜ ಬದುಕನ್ನು ಆದಷ್ಟು ಬೇಗನೆ ಪಡೆದುಕೊಳ್ಳಬಹುದು. ಸೋತವನನ್ನು ನೋಡಿ ನಗಬಾರದು. ಸೋಲು ಅವನ ತಪ್ಪಲ್ಲ, ಸಮಯ ಸಂದರ್ಭ ಅವನ ಜೀವನದಲ್ಲಿ ಸೋಲುವಂತೆ ಮಾಡುತ್ತದೆ. ಸೋತವನನ್ನು ನೋಡಿ ನಗುವುದಕ್ಕಿಂತ ಸೋತವರನ್ನು ಸಂತೈಸುವುದು ಅಪೇಕ್ಷಣೀಯ.